ಹೇಗೆ ಸಾಗ್ತಿದೆ ಸರ್ ಯುಗಾದಿ ಹೊಸ್ತಿಲಲ್ಲಿ ನಿಮ್ಮ ಚುನಾವಣಾ ಪ್ರಚಾರ ಅಂತ? ಈ ಹೊಸ ವರ್ಷ ಭಾಳ ಒಳ್ಳೆ ನಮಗೆ ಸಮಾಚಾರ ಕೊಡುತ್ತೆ ಅಂತ, ಒಳ್ಳೆ ಪರಿಣಾಮ ಕೊಡುತ್ತೆ ಅಂತ ನನಗೆ ಆ ಒಂದು ಪ್ರತಿಕ್ರಿಯೆ ಜನರಿಂದ ಸಿಗ್ತಾ ಇದೆ. ಓಕೆ, ಈಗ ಹೋದ ಕಡೆ, ಈಗ ನೀವು ಉತ್ತರದಲ್ಲಿ ಪ್ರಚಾರಕ್ಕೆ ಹೋದ ಕಡೆ ಎಲ್ಲ ನಿಮಗೆ ಸಿಗ್ತಿರ್ತಕ್ಕಂಥ ವೆಲ್ಕಮ್ ಹೇಗಿದೆ ಅಂತ? ವೆರಿ ವೆರಿ ವಾರ್ಮ್ ವೆಲ್ಕಮ್ ಸಿಗ್ತಾ ಇದೆ. ಜನ ಹೇಳ್ತಾರೆ ನನಗೆ, ನೋಡಿ 20 ವರ್ಷದಿಂದ ನಾವು BJP MPsನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಈ ಎಲೆಕ್ಷನ್ ಆದಮೇಲೆ ಅವ್ರು ಯಾರು ನಮ್ಮ ಮುಂದೆ ಬಂದಿಲ್ಲ. ಅವ್ರ ಪಕ್ಷದವರೇ ಅದನ್ನು ನೋಡಿಕೊಂಡು ಇವಾಗ 10 ವರ್ಷ ಯಾರು ಹಾಲಿ MP ಆಗಿದ್ದರು ಅವ್ರನ್ನೂ ಬದಲಾಯಿಸಿದ್ದಾರೆ. ಆದರೆ ಯಾರನ್ನ ಕಳಿಸಿದ್ದಾರೆ ಅವ್ರ ಜಾಗದಲ್ಲಿ ಅಂತ ನೀವು ಯೋಚನೆ ಮಾಡಿ. ಯಾರು ಉಡುಪಿ ಚಿಕ್ಕಮಗಳೂರಿನಲ್ಲಿ ಅವರ BJP ಕಾರ್ಯಕರ್ತರೇ ವಿರೋಧಿಸಿ ನಿಮ್ಮ ಗೋ ಬ್ಯಾಕ್ ಅಂತ ಸ್ಲೋಗನ್ಸ್ ಏನು ರೇಸ್ ಮಾಡಿದ್ದಾರೆ ಅಂಥವ್ರನ್ನ ಇಲ್ಲಿ ಕಳಿಸಿದ್ದಾರೆ. ಅದು ಭಾಳ ಒಂದು ತಪ್ಪು ಮಾಡಿದ್ರು BJPನವರು ಅಂತ ಅನಿಸುತ್ತೆ. ಅದು ನಾನು ಹೇಳೋ ಬದಲು ಜನರೇನೇ ಹೇಳ್ತಾ ಇದ್ದಾರೆ ನಮಗೆ, ಏನು ಈ ಥರ ಮಾಡ್ತಾ ಇದ್ದಾರೆ ನಮಗೆ BJPನವರು. ಅವ್ರಿಗೆ ಇದು ನಮ್ಮ ಇದು ಅಭಿವೃದ್ಧಿ ಬಗ್ಗೆ ಏನೋ ಆಸಕ್ತಿ ಇಲ್ವಾ? ನಮ್ಮ ಬೆಂಗಳೂರು ಉತ್ತರ ಏನೋ ಒಂದು ಡಮಿ ಕಾನ್ಸ್ಟಿಟ್ಯೂನ್ಸಿ ಥರ ಯೋಚನೆ ಮಾಡ್ತಾ ಇದ್ದಾರೆ ಇವರು ಅಂತ ಜನ ಸ್ವಲ್ಪ ಕಷ್ಟ ಆಗಿದೆ ಅವ್ರಿಗೆ ಈ ಥರ ಟ್ರೀಟ್ಮೆಂಟ್ ನೋಡಿಬಿಟ್ಟು. ಅದ್ರ ಮೇಲೆ ಅವರು ನನಗೆ ಈ ವಾರ್ಮ್ ವೆಲ್ಕಮ್ ಕೊಡ್ತಾ ಇರೋದು ಏನಕ್ಕೆ ಅಂತಂದರೆ, ನೋಡಿ ನೀವು ಎಜುಕೇಟೆಡ್ ಕ್ಯಾಂಡಿಡೇಟು, ಆಗಲೇ ನೀವು ಪಾರ್ಲಿಮೆಂಟ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಾ, ನಿಮ್ಮ ಬಗ್ಗೆ ನಿಮ್ಮ ಹಿನ್ನೆಲೆ ಬಗ್ಗೆ ನಮಗೆಲ್ಲ ಸ್ವಲ್ಪ ತಿಳುವಳಿಕೆ ಇದೆ. ಅದ್ರ ಮೇಲೆ ನೀವು ಆಗಲೇ ಬೆಂಗಳೂರು ನಗರದ ಬಗ್ಗೆ ಆಸಕ್ತಿ ವಹಿಸಿ ಟ್ರಾನ್ಸ್ಪೋರ್ಟ್ ಇಶ್ಯೂಸು, ಟ್ರಾಫಿಕ್ ಇಶ್ಯೂಸ್ ಬಗ್ಗೆ ಇರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಬಗ್ಗೆ ಇರ್ಬೋದು, ಆಗಲೇ ನೀವು ನಿಮಗೆ ಜವಾಬ್ದಾರಿ ಇಲ್ಲದೇ ಇರೋ ಸಮಯದಲ್ಲಿ ಆ್ಯಕ್ಟಿವಿಸ್ಟ್ ಆಗಿ ಇವಾಗ ಸರ್ಕಾರದಲ್ಲಿ ಒಂದು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿ ನೀವು ಏನು ಆಗಲೇ ಸಾಧಿಸಿದ್ದೀರಾ. ನಿಮ್ಮಂಥವ್ರು ಬಂದರೆ ನಮಗೆ ನಿಜವಾಗ್ಲೂ ಬೆಂಗಳೂರು ಉತ್ತರ ಕ್ಷೇತ್ರದ ಈ ಬದಲಾವಣೆ ಅಂತೂ ಖಚಿತ ಅಂತ ಹೇಳ್ತಾರೆ. ಸರ್, ಈಗ ಈ ಚುನಾವಣೆ, ಎಸ್ಪೆಷಲಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ಇದು ಯಾವುದೋ ಅಲೆ, ಆ ಅಲೆ, ಈ ಅಲೆ, ಇಂಥ ಅಲೆಗಳ ಮೇಲೆ ಈ ದೇಶ ಹೋಗ್ತಿರೋದು ಜಾಸ್ತಿ. ನಮ್ಮ MP ಏನು ಮಾಡಿದ್ರು, ಎಷ್ಟು ಕೆಲಸ ಮಾಡಿದ್ರು, ನೀವೇನೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ರಿ, ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತಾ ಇದ್ರಿ, ಜೊತೆಗೆ ಒಂದಷ್ಟು ಸೇರಿಸ್ಕೊಳ್ಬಹುದು, ನಿರುದ್ಯೋಗ ಅಂತ ಮಾತಾಡಬಹುದು, ರೂಪಾಯಿ ಬೆಲೆ ಡಾಲರ್ ಎದುರುಗಡೆ ಎಲ್ಲಿ ಬಂದು ನಿಂತಿದೆ ಹೇಳಬಹುದು. ಇವ್ಯಾವುದೂ ಇಶ್ಯೂಗಳಾಗದೆ ಅದೇನೋ ಅಲೆ ಅಂದ್ಬಿಡ್ತಾರೆ ಸರ್, ಅಲೆ ಅಂತ ಹೇಳ್ತಾರೆ. ಸೊ ಇಂಥ ಅಲೆಗಳ ವಿರುದ್ಧವಾಗಿ ರಾಜೀವ್ ಗೌಡ್ರು ಏನು ಮಾಡ್ತಾರೆ ಅಂತ ನೋಡಿ, 2 ಬಾರಿ ಹಿಂದೆ ಅಲೆಗಳಿದ್ವು ಅಂತ ಒಂದು ಸುದ್ದಿ ಇದೆ. ಮೋದಿಯವರ ಅಲೆನೇ ಇತ್ತು ಅಂತ ಒಂದು ಸುದ್ದಿ ಇದೆ. ಅದರಿಂದ ಬೇರೆ ಬೇರೆ ರೀತಿಯ ಪರಿಣಾಮ ಆಯಿತು ಬೇರೆ ಬೇರೆ ರಾಜ್ಯಗಳಲ್ಲಿ. ಅಲೆ ಮುಂದೆ ನಿಂತಿರೋರೆಲ್ಲರೂ ಕಚ್ಕೊಂಡು ಹೋದರು. ಓಕೆ, ಆ ಥರ ಅಲೆ ಈಗ ಈ ಚುನಾವಣೆಯಲ್ಲಿ ಕಂಡು ಬರ್ತಾ ಇಲ್ಲ. ಬಂದ್ರೂ ಇಂಥ ಸಾಮರ್ಥ್ಯ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾಗ ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದ ಬುದ್ಧಿವಂತ ಮತದಾರರು ಅವರ ಅಭಿವೃದ್ಧಿ ಬಗ್ಗೆ, ಅವ್ರ ಕ್ವಾಲಿಟಿ ಆಫ್ ಲೈಫ್ ಬಗ್ಗೆ, ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನನಗೆ ಹಾಕ್ತಾರೆ. ಯಾವ ಅಲೆ ಬಂದ್ರೂ ಅದನ್ನು ತಡೆಯೋಕ್ಕೆ ನಮಗೆ ಶಕ್ತಿ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ. ನಿಮಗೆ ಒಂದು ಸ್ವಲ್ಪ ಫೀಲ್ಡ್ನಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ಎಲ್ಲಾದರೂ ಒಂದು ಅಲೆ ಏನಾರ ನಿಮಗೆ ಕಾಣಿಸಿದ್ರೆ ಒಂದು ಫೋನ್ ಹಾಕಿ ನನಗೆ, ನಾನು ಬಂದು ನೋಡಬೇಕು ಏನಿದು ಅಲೆ ಚೆಕ್ ಮಾಡ್ಬೇಕು, ನೀವು ಅಲೆ ಚೆಕ್ ಮಾಡಬೇಕು. ಅಲೆ ಏನೂ ಇಲ್ಲ, ಸಾಕಾಗಿದ್ದಾರೆ ಜನ. ಮೋದಿ ಅವ್ರಿಗೂ 10 ವರ್ಷಕ್ಕೆ ಅವಕಾಶ ಮಾಡಿಕೊಟ್ಟು ಏನು ಕೊಟ್ಟಿದ್ದಾರೆ ನೀವೇ ಹೇಳಿದ್ರಿ. ಬೆಲೆ ಏರಿಕೆ, ಈ ಡಾಲರ್ ಮುಂದೆ ರೂಪಾಯಿ ವ್ಯಾಲ್ಯೂ ಕುಸಿದು ಬಿದ್ದೋಗಿದೆ, ನಿರುದ್ಯೋಗ ಹೆಚ್ಚಾಗಿದೆ. ಇಂಥ ಒಂದು ಕೊಡುಗೆ ಮೋದಿ ಸರ್ಕಾರದ ಕೊಡುಗೆ. ಅದಕ್ಕೆ ನಾವು ಈ 5 ಗ್ಯಾರಂಟೀಸ್ ಏನು ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ, ಏನಕ್ಕೆ ಕೊಟ್ಟಿದ್ದೀವಿ? ನಮಗೇನು ಸುಮ್ಮನೆ ಕೊಡಬೇಕು ಅಂತ ಆಸೆನಾ? ಇಲ್ಲ. ನಾವು ಜನರ ಸಂಕಟಗಳನ್ನು ನೋಡಿ ಎಷ್ಟು ಕಷ್ಟದಲ್ಲಿದ್ದಾರೆ. 10 ವರ್ಷದಲ್ಲಿ ಬೆಲೆ ಏರಿಕೆ ಆಗಿದೆ, ಆದಾಯ ಹೆಚ್ಚಾಗಿಲ್ಲ, ಮತ್ತು ಏನು ಮಾಡ್ತಾರೆ ನಮ್ಮವರು? ಬಡ ಜನರು ಏನು ಮಾಡ್ತಾರೆ? ಅದನ್ನು ನೋಡಿಕೊಂಡು ನಾವು ಒಂದು ಅನ್ನಭಾಗ್ಯ ಕಾರ್ಯಕ್ರಮ, ಇಲ್ದಿದ್ರೆ ಗೃಹಲಕ್ಷ್ಮಿ ಕಾರ್ಯಕ್ರಮ, ಇವನ್ನೆಲ್ಲ ನಾವು ಸ್ಥಾಪಿಸಿರೋದು ಅದಕ್ಕೋಸ್ಕರ. ಜನ ಕಷ್ಟದಲ್ಲಿದ್ದಾರೆ. 10 ವರ್ಷದಲ್ಲಿ ಮೋದಿ ಸರ್ಕಾರದಿಂದ ಈ ಥರ ಅವ್ರ ವೈಫಲ್ಯಗಳಿಂದ ಈ ಥರ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ. ಅದನ್ನು ನಾವು 10 ತಿಂಗಳಲ್ಲಿ ಪರಿಹಾರ ಕೊಡಬೇಕು ಅಂತ, ಅದಕ್ಕೆ ಪರಿಹಾರ ಕೊಡಬೇಕು ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮಗಳನ್ನು ತಂದಿದ್ದೀವಿ.